ನಮಸ್ಕಾರ ರೀಪ್ಪ ಎಲ್ಲರಿಗೂ. ಕಾಕಾ ಏನು ಸುದ್ದಿ ತೊಗೊಂಬಂದಾನ? ಕಾಕಾ ತರು ಸುದ್ದಿ ಸತ್ಯ. ಗೊಂದಲದ ವಾತಾವರಣ ಮಾಡುವಂಥ ಚಾನಲ್ಗಳ ಬಗ್ಗೆ ನಾ ಹೇಳಾಕಂಬಂದನ. ಎಷ್ಟು ಜನರಿಗೆ ಅಮಾರ್ಸತ್ತೀರಿಪ್ಪ, ಏನೇನು ಹೇಳಾಕತ್ತೀರಿ? ಜನ ಇವತ್ತು ಸತ್ಯ ಸುದ್ದಿ ಸಲುವಾಗಿ ಹುಡುಕ್ಯಾಡಕತ್ತಾರೆ. ಕಾಕಾನ ಸುದ್ದಿ ಹುಡುಕಿ ಕೆದಿಕ್ಕೆ ನೋಡ್ತಾರೆ. ಸೋಷಿಯಲ್ ಮೀಡಿಯಾ ನೋಡ್ರಿ ಅಂತ ಹೇಳಿನ ಯಾವಾಗಲೂ. ಆ ರಮಾಕಾಂತಂದೊಂದು ಸುದ್ದಿ ನೋಡಂತನ್ರಿ. ಆಮೇಲೆ ನಮ್ಮ ರಾಧಾ ಹಿರೇಗೌಡ್ರದೊಂದು ಸುದ್ದಿ ನೋಡ್ಕೊತ ಬರ್ರಿ. ಪಾಪ ಸೋದರಿ ಆಕಿ ಭಾಳ ಉದ್ರಾಡಿ ಹೇಳ್ತಾಳೆ. ಸತ್ಯದ ಹೇಳ್ತಾಳೆ, ಹೊಟ್ಟೆಗಿಂದ ಹೇಳ್ತಾಳೆ. ನ್ಯೂಸ್ ಫಸ್ಟ್ ಒಂದು ನೋಡ್ಕೋತೀರ್ರಿ. ಇವು 4 ಚಾನಲ್ ಬಿಟ್ಟರೆ ಬೇರೆ ಚಾನಲ್ದಾಗ ಏನೂ ಇಲ್ಲ. ಅಲ್ಲ ಬಲ್ಲ ಹೊಯ್ಕೊಳ್ಳೋದನ ಬೆಂಕಿ ಹಚ್ಚೋ ಕೆಲಸ. ಹಂಗಾದ್ರೆ ಇವತ್ತೇನು ಸುದ್ದಿ ತಂದನು ನೋಡ್ರಿ. ಒಬ್ಬ ಶಾಸಕವ ತನ್ನ ಹುಟ್ಟಹಬ್ಬ ಆಚರಣೆ ಮಾಡ್ಕೋತಾನೆ. ಮಾಡ್ಕೊಳ್ರಿ, ಯಾರು ಬೇಡ ಅಂತಾರೆ ಪಾಪ. ಜನರದು ಜನಪ್ರತಿನಿಧಿ ಲಕ್ಷ ಜನ ಓಟ್ ಹಾಕಿ ಆರಿಸಿರ್ತಾರಂದ್ಮೇಲೆ ಆ ಶಾಸಕ ತನ್ನ ಹುಟ್ಟಹಬ್ಬ ತನ್ನ ಅಭಿಮಾನಿಗಳ ಒತ್ತಡದಿಂದ ಬಂದು ಒಂದು ಮಾಲಿ ಹಾಕಿ ಹೋಗ್ತಾರೆ. ಅದನ್ನು ಏನೇನು ಬಿಂಬರಿಸ್ತೀರಿಪ್ಪ? ಆ ಶಾಸಕನ ಮಾನ ಮರ್ಯಾದೆನ ಕಳ್ಯಾಕೆ ಹೋಗ್ತೀರಿ. ಎಷ್ಟು ಬೆಂಕಿ ಹಚ್ಚೋ ಕೆಲಸ ರೀಪ ಇದ. ಯಾವುದು ಉದಾಹರಣೆ ಹೇಳಾಕತ್ತಾನೆ ಇವತ್ತು? ಸೌಂದತ್ತಿ ಕ್ಷೇತ್ರದ ಜನಪ್ರಿಯ ಶಾಸಕ, 3 ಸಲ ಆರಿಸಿ ಬಂದಂಥ ಹ್ಯಾಟ್ರಿಕ್ ಶಾಸಕ ಆನಂದ ಮಾಮಣಿಯವರ ಹುಟ್ಟಹಬ್ಬ ಆಚರಣೆ ಮಾಡೋ ಟೈಮ್ದಾಗ ಅಭಿಮಾನಿಗಳು ಬಂದು ತನ್ನ ಅಭಿಮಾನದಿಂದ ಹಾಕುವಾಗ ಅದಕ್ಕೆ ಯಾಕೆ ಅಷ್ಟ ಬೆಂಕಿ ಹಚ್ಚೋದ್ರಿ? ಅಲ್ಲಿ ಏನಾರೇ ಆಗೈತೇನ್ರಿ ಅಂಥದ್ದು ಘಟನೆ ಆದ್ರೆ ಹೇಳಬೇಕು. ಎಲ್ಲೋ ಎಂತಿಂಥ ರ್ಯಾಲಿಗಳು ನಡೆಯಾಕತ್ತಾವ, ರಾಜಕಾರಣಗಳದ್ದು ಎಂತಿಂಥ ಭಾಷಣಗಳು ನಡೆಯಾಕತ್ತಾವ. ಅಂಥವು ಅವನವನು ಏನೇನೋ ಹೇಳಿದ್ರು ಅವನವನು ಕೇಸ್ ಹಾಕಕ್ಕೆ ರೈಟಿಂಗ್ದಾಗ ಕೊಟ್ಟರೆ ಆಗಲಿಲ್ಲ. ಪಾಪೊಬ್ಬ ಶಾಸಕ ತನ್ನ ಪ್ರಜೆಗಳ, ತನ್ನ ಜನಪ್ರಿಯತೆ, ತನ್ನ ಮತದಾರ ಬಂದು ನನಗೆ ಆಲಿಂಗನ ಮತ್ತು ಒಂದು ಮಾಲಾರ್ಪಣೆ ಮಾಡಿದರೆ ತಪ್ಪ್ರಿ. ಆನಂದ ಮಾಮನಿಯವರ ಹುಟ್ಟಹಬ್ಬ, ಅವರಿಗೆ 100 ವರ್ಷ ಆಯುಷ್ಯ ಕೊಡಲಿ. ಅವರಿಗೆ ದೇವರ ಹೆಚ್ಚಿನ ಸಂಪತ್ತು ಮತ್ತು ಆರೋಗ್ಯ ಭಾಗ್ಯ ಕೊಡಲಿ. ಯಾಕಂದ್ರೆ ನಂಬರ್ 1 ಚಾನಲ್ ಜೊತೆ ಭಾಳ ನಿಕಟ ಸಂಪರ್ಕ ಅವರು ನಮ್ಮ ಜೊತೆ. ಅವರಿಗೆ ನಾವು ಇವತ್ತು ಅವರ ಹುಟ್ಟಹಬ್ಬಕ್ಕೆ ಶುಭಾಶಯ ಕೋರಾಕತ್ತೀವಿ. ಅದೇ ರೀತಿ ಉಮೇಶ್ ಕತ್ತಿ ಅವರು ಇವತ್ತು ಮಾತಾಡಿದಾರ ನೋಡ್ರಿ. ಸ್ವತಃ ಅವ್ರು ಹೇಳಿದಾರ, ಅವಶ್ಯಕತೆ ಬಿದ್ದರೆ ಮಾಸ್ಕ್ ಹಾಕೊಳ್ಳೋದ್ರಿಪ್ಪ, ಅವಶ್ಯಕತೆ ಬೀಳಲಿಲ್ಲ ಅಂದ್ರೆ ಮಾಸ್ಕ್ ಹಾಕೋದು ಬಿಡೋದು ನನಗೆ ಬಿಟ್ಟ ವಿಷಯ ಅಂಥೇಳಿ. ಏನು ವಿವಾದ ಆತ್ರಿಪ್ಪ? ಅದನ್ನಟ್ಟು ದೊಡ್ಡ ಹಿಗ್ಗ ಚಿಂಗಮ್ಗತೆ ಜಗ್ಗಾಡತ್ತೀರಿ. ಯಾಕೆ ವಿವಾದ ಮಾಡತ್ತೀರಿ? ಒಂದೊಂದು ಹಳ್ಳಿಯಾಗಿನ ತಕ್ಕ ಕ್ಯಾಂಪ್ ಬಸ್ ಇಲ್ಲ, ಒಂದೊಂದು ಹಳ್ಳಿಯಾಗಿನ ಇವತ್ತು ಶಿಕ್ಷಣ ಸಂಸ್ಥೆಗಳಿಲ್ಲ, ಎಂತಿಂಥ ಸಾಲಿಗಳು ಶಿಥಿಲಾಗಿ ಬಿದ್ದಾವ, ಕುಡಿಯಾಕೆ ನೀರಿಲ್ಲ. ಅವನು ಎಬಸ್ರಿ ನಿಮ್ಮ ದೊಡ್ಡ ಚಾನಲ. ನೀವು ಗ್ರೌಂಡ್ ರಿಪೋರ್ಟ್, ಸ್ಫೋಟಕ ಸುದ್ದಿ, ಮಹಾಸ್ಫೋಟಕ ಸುದ್ದಿ. ಇವನು ಜಗ್ಗಾಡ್ರೆ ಬೆಲೆ ಬರ್ತೈತಿ. ಎಲ್ಲಾದ್ರೆ ಹಳ್ಳಿ ಜನ ನಿಮ್ಮನ್ನು ನೋಡಿ ಎಲ್ಲಾರೆ ಬೆಂಬಲ ಕೊಟ್ಟಾರ. ನೀವು ಬರೇ ರಾಜ್ಯ ಬಿಟ್ರೆ ದೇಶ ಬಿಟ್ರೆ ರಾಜ್ಯ, ಅವ್ರದ ಬರೇ ಜಗ್ಗಾಡ್ಕೊತಕೊಂತೀರಿ. ಆದ್ರೆ ನಿಮ್ಮಿಂದ ಗ್ರಾಮೀಣ ಭಾಗದ ಜನರಿಗೆ ಉಪಯೋಗ ಏನೈತೆ ಹೇಳ್ರಿ? ಎಷ್ಟು ಸಮಸ್ಯೆದಿಂದ ನರಳಾಕತ್ತಾರ ಇವತ್ತು ಜನ, ಎಷ್ಟು ಕೊಳಚಿ ಚರಂಡಿದಿಂದ ಅಲ್ಲಿ ಜನ ಬದುಕಾಕತ್ತಾರ. ಎಷ್ಟೋ ಬಂದದ್ದಂಥ ಮನೆಗಳಿಗೆ ಇವತ್ತು ದುಡ್ಡು ಕೊಟ್ಟಿಲ್ಲ. ಎಷ್ಟೆಷ್ಟೋ ಜನ ಇವತ್ತು ವಿಧವಾ ವೇತನ ಮತ್ತು ವೃದ್ಧಾಪ್ಯ ವೇತನದಿಂದ ವಂಚಿತ ಆಗ್ಯಾರ. ಅವನು ಎಬಸಾಕ್ರಿ. ನಿಮ್ಮ ಕ್ಯಾಮ್ರಾಗಳು ದೊಡ್ಡ ಅಲ್ಲಿ ಹೈಲೈಟ್ ಮಾಡ್ರಲ್ಲ, ನಿಮಗೆ ಜನ ಮೆಸ್ತಾರೆ, ಸಪೋರ್ಟ್ ಮಾಡ್ತಾರೆ. ಅದನ್ನು ಒದರಾಡಕ್ಕೆ ಹೇಳಕ್ಕೆ ಉತ್ತರ ಕರ್ನಾಟಕದಿಂದ ನಾವು ಅದೇ ಅಂತ ತಿಳ್ಕೊಂಡ್ರಾನೆ. ನಮ್ಮದು ಎಷ್ಟು ಶಕ್ತಿ ಐತಿ, ನಮ್ಮ ಅಭಿಮಾನಿ ಬಳಗ ನಮಗೆ ಎಷ್ಟು ತಾಕತ್ತು ಕೊಡ್ತಾರ, ನಮಗೆ ಎಷ್ಟು ಪ್ರೀತಿಯಿಂದ ಕೊಂಡಾಡ್ತಾರ, ಅದಕ್ಕೆ ನಾವು ಬೆಲೆ ಕೊಟ್ಟು ಮಾಡ್ತೀವಿ. ನಿಮಗೆ ನೋಡ್ರಿ ಎಷ್ಟು ಚಿಮಾರಿ ಹಾಕ್ತಾರೆ, ಏನೇನೋ ಹಾಕ್ತಾರೆ, ಎಷ್ಟು ಹೊಲಸು ಮಾತಾಡ್ತಾರೆ. ಆದರೂ ನೀವು ಇನ್ನೂ ತಮ್ಮ ಬುದ್ಧಿ ಬಿಟ್ಟಿಲ್ಲ. ಒಬ್ಬ ಶಾಸಕ ತನ್ನ ಹುಟ್ಟಹಬ್ಬ ಆಚರಣೆ ಮಾಡ್ಕೊಂಡಾನ, ಅಭಿಮಾನದಿಂದ ಹಾಕ್ಯಾರ. ಇರಲಿ ಬಿಡ್ರಿ, ಅದನ್ನೇನು ದೊಡ್ಡ ಇಶ್ಯೂ ಮಾಡೋದು ಅಂತೇಳಿ ಅದನ್ನು ಬಿಟ್ಟು ಬಿಡ್ಬೇಕಲ್ಲ, ಮಟ್ಟಗೊಳಿಸ್ಬೇಕಲ್ಲ. ಅದನ್ನು ಒಂದು ವಿಧಾನಸಭಾ ಉಪಾಧ್ಯಕ್ಷ ಗೌರವಾನ್ವಿತ ಸ್ಥಳದಾಗ ಅದಾರ, ಯಾಕೆ ಅದನ್ನು ವಿವಾದ ಮಾಡೋದ್ರಿ? ಇಂಥ ವಿವಾದ ಮಾಡುವಂಥ ಕೆಲಸ ಬಿಟ್ಟು ಗ್ರಾಮೀಣ ಭಾಗದತ್ತ ಬರ್ರಿ. ಎಷ್ಟು ಜನರಿಗೆ ಅಲ್ಲಿ ತೊಂದರೆ ಐತಿ, ಎಂತಿಂಥ ಇನ್ನೂ ಏನೂ ಅಲ್ಲಿ ವ್ಯವಸ್ಥೆಗಳಿಲ್ಲ, ಮೂಲಭೂತ ಸೌಲಭ್ಯದಿಂದ ವಂಚಿತ ಆಗ್ಯಾರ. ಅದ್ರ ಬಗ್ಗೆ ನಿಮ್ಮ ಕ್ಯಾಮ್ರಾಗಳು ಬಿಡ್ರಿ, ಹತ್ತೈತಿ. ಆಮೇಲೆ ಎಲ್ಲ ಗ್ರಾಮೀಣ ಹಳ್ಳಿಗಳು ಸುಧಾರಣೆ ಮಾಡೋ ಸಲುವಾಗಿ ಬರ್ರಿ. ಉತ್ತರ ಕರ್ನಾಟಕದ ಎಷ್ಟು ತೊಂದರೆಗಳದಾವ ಬರ್ರಿ. 1 ದಿವಸ ಸ್ಪೆಷಲ್ ರಿಪೋರ್ಟ್ ಮಾಡಿರಿ. ಸುವರ್ಣಸೌಧಕ್ಕೆ ಕಚೇರಿಗಳು ಬರಲಿಲ್ಲ ಅಂದ್ರೆ ನೋಡ್ರಿ ಅಂತೇಳಿ. ಯಾಕೆ ನೀವು ದಕ್ಷಿಣ ಕರ್ನಾಟಕದಾಗದಿರಲ್ಲ, ನೀವ್ಯಾಕೆ ಇಲ್ಲಿ ಉತ್ತರ ಕರ್ನಾಟಕ ಕಚೇರಿಗಳು ಕಳಿಸಿರಿ? ಆಮೇಲೆ ನಿಮ್ಮ ಲಾಜಿಂಗ್, ಬೋರ್ಡಿಂಗ್, ಹೋಟೆಲ್, ಖಾನಾವಳಿ, ಕುಂಬಳಕಾಯಿ ಪಲ್ಯ ನಡಿಬೇಕಿರಲ್ಲ, ಅದು ನಡೆಯಂಗಿಲ್ಲ. ವ್ಯಾಪಾರದಾಗ ನೀವು ಬಿದ್ದೀರಿ. ನಮ್ಮ ಕಡಕ ರೊಟ್ಟಿ ಅಲ್ಲಿ ತರಿಸ್ಕೊಂಡು ತಿನ್ನತ್ತೀರಿ ತುಡುಗಲೆ. ಯಾಕ್ರಿಪ್ಪ? ನಾವಲ್ಲಿ ಖಾನಾವಳಿ ತೆಗ್ಯಾಕೆ ಹೋಗ್ತೀವಲ್ಲ, ಅದನ್ನು ಬಿಡೋದಿಲ್ಲ ನೀವು. ಉತ್ತರ ಕರ್ನಾಟಕದ ನಮ್ಮದು ಪ್ರತ್ಯೇಕತಾ ಎಲ್ಲ ಕಚೇರಿಗಳು ಬರಬೇಕು. ಅದರ ಸಲುವಾಗಿ ಮಾಧ್ಯಮದವ್ರು ಜೋರಾಗಿ ಎಚ್ಚರ ಮಾಡ್ರೆ ಈ ಮಹಾನ್ ಮಂತ್ರಿಗಳಿಗೆ ಎಚ್ಚರಬೇಕು. ಚೊಲ್ಲಾಗಿ ಏನೋ ಸಣ್ಣ ಪುಟ್ಟ ವಿಷಯಗಳನ್ನು ದೊಡ್ಡದು ವಿಕಾರ ಮಾಡಿ ಅದನ್ನೇ ಬೆಂಕಿ ಹೆಚ್ಚು ಕಾಸ್ಕೋತೀರಿ. ಅದರಿಂದ ನಿಮ್ಮ TRPಗೋಸ್ಕರ ನೀವು ಮಾಡ್ತಾ ಇರೋದು ತಪ್ಪು. TRP ಅಂದರೆ ಏನು? ಆ ಥರದ ಲಾಂಗ್ ಫಾರ್ಮ್ ಹೇಳ್ರಿ.
ಏನು ಅದು ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ನನಗೆ. ಎಷ್ಟು ಜನ ನೋಡ್ತೀರಪ್ಪ? ಹಳ್ಳಿಯ ಒಂದು ಗ್ರಾಮೀಣ ಭಾಗದ ಒಂದು ಸುದ್ದಿ ಸಲುವಾಗಿ ಒಂದು ಬೆಳಕು ಚಲ್ರಿ. ದಿವಸ ಒಂದೊಂದು ಹಳ್ಳಿ ಆಯ್ಕೆ ಮಾಡ್ಕೋರಿ. ಅಲ್ಲಿ ಕರುಣಾಮಯಿ ಜನ ಅದಾರ, ಸಮಾಜ ಸೇವಕರದಾರ, ಎಷ್ಟೋ ಹಿತಚಿಂತಕರದಾರ, ಸಂಘ ಸಂಸ್ಥೆದವ್ರು ಅದಾರ. ಆ ಹಳ್ಳಿ ಜನ ಏನು ಆ ಹಳ್ಳಿಗೆ ಲಾಭ ಮಾಡಾಕತ್ತಾರ, ಏನು ಅವರು ಡೆವಲಪ್ಮೆಂಟ್ ಮಾಡಾಕತ್ತಾರ ಅಂಥ ಸುದ್ದಿ ಮಾಡ್ರಿ. ನಮ್ಮ ಪ್ರತಿಯೊಂದು ಸುದ್ದಿಗಳು ನೋಡ್ರಿ, ಎಲ್ಲೆಲ್ಲಿ ಕುಂದುಗಳು ಹಿಡ್ಕೊಂಡು, ಕೋಳಿಗುಡ್ಡು ಹಿಡ್ಕೊಂಡು, ಚಿಕನ್ ಅರ್ಗೊಂದು ಹಿಡ್ಕೊಂಡು ಎಂತಿಂಥ ಗ್ರೌಂಡ್ ರಿಪೋರ್ಟ್ಸ್ ತಯಾರು ಮಾಡಿದ್ವಿ ನಾವು. ಒಂದು ಹಳ್ಳಿಗೊಂದು ಬೆಳಕು ತಂದು ಇವತ್ತು ರಾಜ್ಯ ಕರ್ನಾಟಕ ಅಲ್ಲ ಭಾರತ ನೋಡುವಂಥ ಹಳ್ಳಿಗಳು ಡೆವಲಪ್ಮೆಂಟ್ ಮಾಡ್ಯಾರ ಕೆಲವರು. ಆ ಜನರನ್ನು ಸತ್ಕಾರ ಮಾಡುವಂಥ ಕೆಲಸ ಮಾಡಿರಿ. ಅವರಿಗೆ ಒಂದು ಹುರುಪು ಬರುವಂಥ ಕೆಲಸ ಮಾಡಿರಿ. ಅವರಿಗೊಂದು ಪ್ರೇರಣೆ ಮತ್ತೊಂದು ಹಳ್ಳಿಗೆ ಬರುವಂಥ ಕೆಲಸ ಈ ದೊಡ್ಡ ಚಾನಲ್ದವ್ರು ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ. ಆದರೆ ಇಲ್ಲಿ ಸಲ್ಲದ ಒಂದು ಸಣ್ಣದ ಏನೋ ವಿಷಯ ತೊಗೊಂಡು ಅದನ್ನು ದೊಡ್ಡ ಬೆಂಕಿ ಆಕಾರಗತಿ ಉಳ್ಕೋತ ಕೂತ್ರೆ ಆಗೋದಿಲ್ಲ ರೀ. ಅದರಿಂದ ಸುಧಾರಣೆ ಆಗೋದಿಲ್ಲ. ಹಳ್ಳಿಯ ಕಡೆ ನಿಮ್ಮ ನಡೆ ಮಾಡಿರಿ. ಮಾಧ್ಯಮದ ಕೆಲಸ ಏನು? ಮಾಧ್ಯಮ ಸುಧಾರಣೆ ಮಾಡುವಂಥ ಕೆಲಸ ಅಲ್ಲ. ಮಾಧ್ಯಮದಿಂದ ಎಷ್ಟು ಸುಧಾರಣೆ ಆಗ್ತಾವ ಅನ್ನೋದು ಐತಿ ಗೊತ್ತೈತಲ್ಲ. ಅದನ್ನು ಸುಧಾರಣೆ ಮಾಡೋ ಸಲುವಾಗಿ ಯಶ ಪಡ್ತೀರಿ. ಅದ್ರ ಸಲುವಾಗಿ ನನ್ನ ಕಮೆಂಟ್ ಬಾಕ್ಸ್ನಾಗ ನನ್ನ ಅಭಿಮಾನಿ ಬಳಗ ಏನಂತೀರಪ್ಪ? ನಾ ಹೇಳಿದಿ ಸುದ್ದಿ ಸಲುವಾಗಿ ಕಡ್ಕ ಅನಿಸೈತಿರಲ್ಲ, ಕಾರ್ ಬೇಳೆ ತಿಂದವ್ರಲ್ಲ, ತೊಗರಿ ಬೇಳೆ ಕಾರ್ ಬೇಳೆ ತಿಂದವ್ರು ನಾವು. ನಮ್ಮದು ಕಡಕ ಸುದ್ದಿ ಇರೋದು ಚೋಚಿರ ಚೋಚುವಾತ್. ನಾವೇನು ಮಾಡೋನು? ನಾವು ಹೇಳೋರು ಮಾತ್ರ ಸತ್ಯ. ಅದರ ಸಲುವಾಗಿ ನಂಬರ್ 1 ಚಾನಲ್ ಫಾಲೋ ಮಾಡಿರಿಪ್ಪ. ನಂಬರ್ 1 ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನಂಬರ್ 1 ಚಾನಲ್ ಶೇರ್ ಮಾಡಿರಿ. ಮತ್ತು ಬೇರೆ ಸುದ್ದಿ ಹೋಗಿ ಬರ್ತಾನೆ. ಕಡಕ ಸುದ್ದಿ ಹೋಗಿ ನಮಸ್ಕಾರ ರೀಪ್ಪ.